ನಿನ್ನೆ ಭಾನುವಾರ ರಜಾ ದಿನವಾದ ಹಿನ್ನೆಲೆಯಲ್ಲಿ ಸ್ನೇಹಿತರ ಜೊತೆ ಈಜಾಡಲು ಹೋಗಿದ್ದ ನಗರದ ಎಕ್ಕೂರಿನ ಕೆಎಚ್ಪಿ ಕಾಲೋನಿ ನಿವಾಸಿ 24ರ ಹರೆಯದ ವೀಕ್ಷಿತ್ ಮತ್ತು 26ರ ಹರೆಯದ ಅಳಪೆ ಪಡ್ಪೂರ್ ರಂಜೆ ನಿವಾಸಿ ವರುಣ್ ಎಂಬ ಇಬ್ಬರು ಯುವಕರು ನಗರದ ಪಡಿಲ್ ಅಳಪೆ ಪಡ್ಪೂರ್ ರೈಲ್ವೆ ಬ್ರಿಡ್ಜ್ ಸಮೀಪ ಮುಳುಗಿ ಸಾವನ್ನಪ್ಪಿದ್ದಾರೆ. ಕಂಕನಾಡಿ ನಗರ ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ಸೇರಿ ಮೃತದೇಹವನ್ನು ಮೇಲಕ್ಕೆ ತೆಗೆದಿದ್ದಾರೆ. ನಗರ ಠಾಣಾ ಪೊಲೀಸರು, ಪಾಂಡೇಶ್ವರ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಹುಡುಕುವ ಕಾರ್ಯಾಚರಣೆ ನಡೆಸಿದ್ದು, ಸ್ಥಳೀಯರ ಸಹಕಾರದೊಂದಿಗೆ ತುಂಬಾ ಹೊತ್ತು ಹುಡುಕಾಡಿದ್ದಾರೆ. ಕೊನೆಗೂ ಇಬ್ಬರ ಮೃತದೇಹವನ್ನು ಮೇಲಕ್ಕೆ ತೆಗೆಯಲಾಗಿದೆ. ವರುಣ್ ವೃತ್ತಿಯಲ್ಲಿ ಚಾಲಕನಾಗಿದ್ದರೆ ದೀಕ್ಷಿತ್ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡುತ್ತಿದ್ದರು. ವೀಕ್ಷಿತ್ ಅವರಿಗೆ ತಂದೆ ತಾಯಿ ಮತ್ತು ಒಬ್ಬ ಸಹೋದರ ಇದ್ದಾರೆ. ವರುಣ್ ಅವರಿಗೂ ತಂದೆ ತಾಯಿ ಒಬ್ಬ ತಮ್ಮ ಇದ್ದಾನೆ. ಇಬ್ಬರು ಯುವಕರು ಕ್ರಿಯಾಶೀಲರಾಗಿದ್ದು ಮನೆಯ ಆಧಾರ ಸ್ತಂಭವಾಗಿದ್ದರು. ಘಟನಾ ಸ್ಥಳಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಆಗಮಿಸಿ ಕಾರ್ಯಾಚರಣೆ ವೇಳೆ ಉಪಸ್ಥಿತರಿದ್ದರು. ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೈಟ್ ಎದುರು ಮಾರ ಎದುರು ಅಣ್ಣ ಅಡೇನೆ ಅಡೇನೆ ಅವರಿಗೊಂದು ಹಗ್ಗ ಹಾಕಿ ನೀರಲ್ಲಿರುವವರಿಗೆ ಒಂದು ಹಗ್ಗ ಹಾಕಿ ಅಲ್ಲಿ ಕನೆಕ್ಟಿವಿಟಿ ಮಾಡಿ ಮಣ್ಣು ಮಣ್ಣಲ್ಲಿ ಹೋಗಿ वो साइड नहीं जाने वो तो रस्सी मत छोड़ना रस्सी मत करो हमें वो मत